ವೀಕ್ಷಕರು, ಇವತ್ತೇನು ಇಡೀ ರಾಜ್ಯದಲ್ಲಿ ಸ್ಟ್ರೈಕ್ ನಡೀತಾ ಇದೆ. ನಾನು ಹೇಳಿದೆ ಆಗಲೇ, ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲದೆ ಇವತ್ತು ಪ್ರೈವೇಟ್ ಹಾಸ್ಪಿಟ್ಲ್ ಕೂಡ ಇವತ್ತು ಬಾಗಿಲು ಹಾಕಿದೆ ಅಂತ ಹೇಳಿದ್ರೆ, ಅದರೂ ಕೂಡ ಇವತ್ತು ಅರುಂಧತಿ ಕ್ಲಿನಿಕ್ಕು, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಕ್ಲಿನಿಕ್ಕು. ಇಲ್ಲೂ ಕೂಡ ಇವತ್ತು ಬಾಗಿಲು ಹಾಕಿ ಮುಖ್ಯರಕ್ಕೆ ಬೆಂಬಲ ಕೊಟ್ಟಿರೋ ನೋಡ್ತಾ ಇದ್ದೀವಿ. ಇನ್ನು ನೋಡೋಣ ಬಂದೂರಿನಲ್ಲಿ ಯಾವ್ಯಾವ ಹಾಸ್ಪಿಟ್ಲ್ಗಳು ಇವತ್ತು ವೈದ್ಯಕೀಯ ಬೆಂಬಲಕ್ಕೆ ಸ್ಟ್ರೈಕ್ ಕೊಡ್ತಾ ಇದೆ, ಸ್ಟ್ರೈಕ್ ಮಾಡೋಕ್ಕೆ ಏನು ಬೆಂಬಲ ಕೊಡ್ತಾ ಇದೆ ಅಂತ ಕೂಡ ನಾವು ನೋಡ್ಬೋದು. ಯಾವ ಊರಿಂದ ಬಂದಿದ್ದೀರಾ? ಬೇವನಹಳ್ಳಿಯಿಂದ. ಯಾವ ಹಾಸ್ಪಿಟ್ಲಿಗೆ? ಮಂಜುನಾಥ್ ಕ್ಲಿನಿಕ್. ಏನಂದರೆ ಇವತ್ತು ಬಾಗಿಲು ಓಪನ್ ಇಲ್ಲ ಅಂತಾರ? ಓಕೆ ಓಕೆ, ಹಾಂ ಹಾಂ ಹಾಂ, ಓಕೆ ಓಕೆ. ನೋಡಿ, ಇವತ್ತು ಹಳ್ಳಿಯಿಂದ ಬಂದಂಥ ಪ್ರೈವೇಟ್ ಡಾಕ್ಟರ್ ಇನ್ಸ್ಟಿಟ್ಯೂಷನ್ಗಳು ಏನಿದೆ ಇವತ್ತು, ಮಂಜುನಾಥ್ ಅವ್ರು ಆಗಿರ್ಬೋದು, ಇದು ಒಂದು ತುಂಬಾ ಪ್ರತಿಷ್ಠಿತವಾದಂತಹ ಹಾಸ್ಪಿಟ್ಲು. ಅಲ್ಲೂ ಕೂಡ ಇವತ್ತು ಇಲ್ಲ. ಈಗ ಜಸ್ಟ್ ಡಯಾಗ್ನೋಸಿಸ್ ತೆಗೆದಿರೋ, ಈಗ ಜಸ್ಟ್ ಬಾಗಿಲು ಹಾಕಿದ್ರು. ಡಯಾಗ್ನೋಸಿಸ್ ತೆಗೆದಿರೋಂಥವ್ರು ಕೂಡ ಬಾಗಿಲು ಹಾಕಿದ್ದಾರೆ. ಮಂಜುನಾಥ್ ಕ್ಲಿನಿಕ್ಕು ತುಂಬಾ ಫೇಮಸ್ ಆದಂಥ ಕ್ಲಿನಿಕ್ಕು. ಇಲ್ಲೂ ಕೂಡ ಇವತ್ತು ವೈದ್ಯಕೀಯ ಚಿಕಿತ್ಸೆ ವಿಚಾರವಾಗಿ ಇವತ್ತು ಬಾಗಿಲಾಗಿರೋದು. ಮತ್ತು ಎಲ್ಲ ಒಂದಷ್ಟು ನೋಡಿ ಜನ ಬಂದು ಹೋಗ್ತಾ ಇದ್ದಾರೆ. ಯಾಕೆಂದರೆ ಏನೆಲ್ಲ ಇವತ್ತು ಟ್ರೀಟ್ಮೆಂಟು ಬೇಕು, OPD ಎಲ್ಲೂ ಕೂಡ ಇಲ್ಲ ಅನ್ನೋದು ಕೂಡ ಮನವರಿಕೆ ಆಗಿದೆ ಅಂತ ಕಾಣುತ್ತೆ. ನೋಡಿ, ಜನಗಳು ಒಂದೊಂದು ಹಾಸ್ಪಿಟ್ಲಿಂದ ಒಂದೊಂದು ಹಾಸ್ಪಿಟ್ಲಿಗೆ ಕೂಡ ತಿರುಗ್ತಾ ಇದ್ದಾರೆ. ಏನು ಪ್ರೈವೇಟ್ ಹಾಸ್ಪಿಟ್ಲ್ಗಳಿದೆಯೋ ಅವು ಕೂಡ ಇವತ್ತು ಬಾಗಿಲು ಹಾಕಿದ್ದಾರೆ. ಮಾದೇಶ್ವರ ಕ್ಲಿನಿಕ್ಕು, ಡಾಕ್ಟರ್ ಶಿವಕುಮಾರ್ ಮತ್ತು ರಾಘವೇಂದ್ರ ಕುಮಾರ್ ಅಂತ, ರಾಘವೇಂದ್ರ ಸರ್ ಅವರು, ಸ್ವಾಮಿಯವರು, ಇಲ್ಲೂ ಕೂಡ ಬಾಗಿಲು ಹಾಕಿದ್ದಾರೆ. ಎಲ್ಲ ಇವು ಜನಗಳೇನು ಮಾಡ್ತಾಯಿದ್ದಾರೆ ಅಂದರೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ ಅಂತ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಕೂಡ ಓಡಾಡ್ತಾ ಇದ್ದಾರೆ. ಹಾಗೆಯೇ ಡೆಂಟಲ್ ಪ್ರಸಾದ್ ಕ್ಲಿನಿಕ್ಕು, ಇಲ್ಲೂ ಸಿಕ್ಕಾಬಡೆ ಜನ ಇರ್ತಿದ್ರು ಪ್ರೈವೇಟ್ ಡಾಕ್ಟ್ರು. ಹಾಗಾಗಿ ಇಲ್ಲೂ ಕೂಡ ಡೆಂಟಲ್ ಕ್ಲಿನಿಕ್ ಕೂಡ ಇವತ್ತು ಜನ ಇಲ್ಲ, ಅಂದರೆ ಕ್ಲೋಸ್ ಆಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಏನು ಪ್ರತಿಯೊಬ್ಬರು ವೈದ್ಯರು ಕೂಡ ಇವತ್ತು ಕ್ಲೋಸ್ ಮಾಡಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇರೋದು ಬಸ್ ಸ್ಟ್ಯಾಂಡು ಗುರು ರಾಘವೇಂದ್ರ ಕ್ಲಿನಿಕ್ಕು. ಇವತ್ತು ರಾಘವೇಂದ್ರ ಕ್ಲಿನಿಕ್ ಓಪನ್ ಆಗಿದೆ, ಬಟ್ ಡಾಕ್ಟ್ರು ಬರ್ತಾರೇನೋ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಏನು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇವತ್ತು ಬಂದೂರು ಬಸ್ ಸ್ಟ್ಯಾಂಡಲ್ಲಿರುವಂಥ ಕೂಡ ಶೀಲಾ ಮೇಡಮ್ ಅವರು ಇದ್ದಾರೆ, ರಾಘವೇಂದ್ರ ಕ್ಲಿನಿಕ್ ಅಂತ ಓಪನ್ ಮಾಡಿಕೊಂಡು. ನೋಡೋಣ ಅವ್ರೇನು ಇದ್ದರೆ ಮಾತಾಡ್ಸೋಣ. ಎಷ್ಟು ಗಂಟೆ ಬರ್ಬೋದು? 11 ಗಂಟೆ ಆಯಿತು. ಈ ಮಗು ಏನು ಹುಷಾರಿಲ್ವಾ? ಯಾರು ಮಗು ಮಲಗಿಸಿರೋದು? ನೋಡಿ, ಈ ಮಗು ಕೂಡ ಹುಷಾರಿಲ್ಲದೇ ರಾಘವೇಂದ್ರ ಕ್ಲಿನಿಕಲ್ಲಿದೆ, ಬಂದೂರು ರಾಘವೇಂದ್ರ ಕ್ಲಿನಿಕ್ಕು. ಹಾಗಾಗಿ ಯಾವುದು ಹೇಳಿ? ಏನಾಗಿದೆಯಮ್ಮ ಪಾಪಗೆ? ಹಾಂ ಹಾಂ ಹಾಂ, ಹೌದಾ? ಮೈಸೂರಲ್ಲಿ ತೋರ್ಸೋಕ್ಕಾಗಿಲ್ಲ. ಅಲ್ಲ, ಎಮರ್ಜೆನ್ಸಿ ಇದ್ದರೆ ನೋಡ್ತಾರಲ್ಲಮ್ಮ. ಈಗ ಎಮರ್ಜೆನ್ಸಿ ಕೇಸ್ ಇದ್ರೆ ತಾವು ಎಲ್ಲಿ ಹೋಗಿದ್ರಿ? ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರಿ? ಅಲ್ಲ, ನೀವು ಮೈಸೂರಿಗೆ ಎಲ್ಲಿ ಹೋಗಿದ್ರಮ್ಮ? ಯಾವ ಊರಮ್ಮ ತಾವು? ಓಕೆ. ಆಗ ತುಂಬ ಜ್ವರನ ಮಗುಗೆ? ಹಾಂ 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 ಹಾಂ. ಹಾಗಾಗಿ ಇಲ್ಲಿ ರಾಘವೇಂದ್ರ ಕ್ಲಿನಿಕ್ ಬಂದಿದ್ದೀರಾ? ಬರ್ತಾರಂತೆ ಡಾಕ್ಟ್ರು? ಓಕೆ ಓಕೆ. ಇವರು ಮೈಸೂರಿಗೆ ಹೋಗೋದಂಥ ಮಕ್ಕಳು ಕೂಡ ಕರ್ಕೊಂಬಂದು ಇವತ್ತು ಏನು ಪ್ರೈವೇಟ್ ಕ್ಲಿನಿಕ್ಗಳಿದೆಯೋ, ಈಗ ಶೀಲಾ ಮೇಡಮ್ ಕೂಡ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ಯಾರು ಇಲ್ಲಿ D ಗ್ರೂಪ್ ನೌಕರು ಯಾರಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ. ಪಾಪ ಮಗುಗೆ ತುಂಬ ಹುಷಾರಿಲ್ಲ ಅಂತ ಕೂಡ ಹೇಳ್ತಾರೆ. ಯಾವ ಊರಿಂದ ಯಜಮಾನ್ರು ಬಂದಿರೋದು? ಸೇನಾಪತಳಿಯಿಂದ. ಎಲ್ಲ ಕಡೆ ಕೇಳಿದ್ರಾ? ಎಲ್ಲ ಎಲ್ಲಿ ಕೇಳಿದ್ರಿ? ಹಾಂ ಹಾಂ. ಇವತ್ತು ಡಾಕ್ಟ್ರು ಬರ್ತಾರಂತ ಇವರು? ಓಕೆ ಓಕೆ. ತಾವು ನೋಡ್ತಾ ಇದ್ದೀರಾ, ಇಲ್ಲಿ ವಿನಯ್ ಕ್ಲಿನಿಕ್ ಕೂಡ ಇವತ್ತು ಬಾಗಿಲು ಹಾಕಿದೆ. ಬಂದು ಎಲ್ಲ ಪಾಪ ಯಾರಿಗೆಲ್ಲ ರೋಗಿಗಳ ಸಮಸ್ಯೆ ಬಂದು ವಾಪಸ್ ನೋಡ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀರಾ. ಇಲ್ಲಿ ಮಾತೃಶ್ರೀ ಕ್ಲಿನಿಕಲ್ಲೂ ಇವತ್ತು ಡಾಕ್ಟ್ರು ಯೋಗೇಶ್ವರು BAMS ಮಾಡಿರೋರು ಬರ್ತಾರೇನೋ ಕೇಳೋಣ. ಅವರು D ಗ್ರೂಪ್ ಯಾರೋ ಇದ್ದಾರೆ, ನೋಡೋಣ, ಮಾತಾಡ್ಸೋಣ. ಇವತ್ತು ರೋಗಿಗಳು ಸಿಕ್ಕಾಬಿಟ್ಟು ಹೈರಾಣ ಆಗಿಬಿಟ್ಟಿದ್ದಾರೆ ಪಾಪ. ಅವ್ರ ಕೈಯಲ್ಲಿ ಕೂರೋಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ, ಆ ಮಟ್ಟಿಗೆ ಆಗಿದೆ ಇವತ್ತು. ಆದರೆ ಇಲ್ಲಿ ಬಂದೂರಿನಲ್ಲಿ ಕೂಡ ಕಟ್ಟುನಿಟ್ಟಾದಂಥ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಇವತ್ತು ಡಾಕ್ಟ್ರುಗಳು ಮುಷ್ಕರನ ಬೆಂಬಲಿಸಿರೋದನ್ನ ನಾವು ನೋಡ್ಬೋದು. ಇಲ್ಲೂ ಕೂಡ ಇವತ್ತು ಮಾತೃಶ್ರೀ ಕ್ಲಿನಿಕ್ಕು, ಯೋಗೇಶ್ವರು ಕ್ಲಿನಿಕ್ ಕೂಡ ಅರ್ಧ ಬಾಗಿಲು ಹಾಕಿದ್ದಾರೆ. ಬಟ್ ಡಾಕ್ಟ್ರು ಬರ್ತಾರೇನೋ ಗೊತ್ತಿಲ್ಲ. ಯಾರು ಕೂಡ ಇಲ್ಲಿ ಇಲ್ಲ. ಯಾರು ಇಲ್ವಾ ಇಲ್ಲಿ? ಯಾರು ಇಲ್ವಾ? ಎಸ್, ಅರ್ಧ ಡೋರ್ ಹಾಕಿದ್ದಾರೆ, ಅರ್ಧ ಡೋರ್ ತೆಗೆದಿದ್ದಾರೆ. ಏನೋ ಗೊತ್ತಿಲ್ಲ, ಬರ್ತಾರೇನೋ ಗೊತ್ತಿಲ್ಲ, ಡೌಟು. ಇಲ್ಲಿ ಯಾರು ಕೂಡ ಇಲ್ಲಿ ಇಲ್ಲ. ರಂಗಸಮುದ್ರಲ್ಲೂ ಇಲ್ಲ. ಹಾಂ ಹಾಂ, ಅಲ್ಲೂ ಬಂದಿಲ್ಲ ಪ್ರೈವೇಟ್ ಡಾಕ್ಟ್ರುಗಳೆಲ್ಲ. ಮತ್ತು ಡಾಕ್ಟ್ರಿಗ ಮೇಲೆ ಅಲ್ಲೇ ಮಾಡ್ತೀರಾ ಸಾರ್ವಜನಿಕರು? ಡಾಕ್ಟ್ರಿಗೂ ರೇಪ್ ಆಗ್ತದೆ, ಏನು ಅದಕ್ಕೇನು ಬೆಲೆನೇ ಇಲ್ಲೋ ಅವ್ರಿಗೆ? ಹಾಗಾರೆ
ಇಡೀ ದೇಶದಲ್ಲೇ ಆಗಿದೆ ಇವತ್ತು. ಆಯ್ತಾ, ನೀವು ಸಾರ್ವಜನಿಕವಾಗಿ ಡಾಕ್ಟ್ರುಗಳ ಮೇಲೆ ಹಲ್ಲೆ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಅವರು? ಆಯ್ತಾ, ಒಬ್ಬ ಡಾಕ್ಟ್ರಿಗೆ ರೇಪ್ ಮಾಡಿ ಮರ್ಡರ್ ಮಾಡ್ತಾರೆ ಅಂತಂದರೆ ಇಡೀ ದೇಶ ಸ್ಟ್ಯಾಂಡ್ ಆಗಿದೆ. ಅದಕ್ಕೆ ಅರ್ಥ ಮಾಡ್ಕೊಬೇಕು ಸಾರ್ವಜನಿಕರು, ಇವತ್ತು ವೈದ್ಯಕೀಯ ರಂಗದಲ್ಲಿ ಏನು ತೊಂದರೆ ಆಗ್ತಿದೆ ಅಂತ. ಅಲ್ಲಿ ಮೇಲ್ಗಡೆ ಗುಡ್ಡದ ಮೇಲೆ ಇಟ್ವಳ್ಳಿ ಕ್ಲಿನಿಕ್ ಇದೆಯಲ್ಲ, ಅದು ಇಲ್ವಾ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲಿಲ್ಲ ನೀವು? ರಂಗಸಮುದ್ರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ? ಅಲ್ಲಿಗೂ ಹೋಗಿಲ್ಲ. ಪ್ರೈವೇಟಲ್ಲಿ ಗೌರ್ಮೆಂಟಲ್ಲಿ ತೋರಿಸಿದ್ವಿ ಒಂದು 3-4 ದಿನ. ಇವತ್ತು ಇಲ್ಲ ಅಲ್ಲಿ. ಓಕೆ, ನೋಡಿ ಎಲ್ಲ ಕ್ಲಿನಿಕ್ಗಳಿಗೂ ಜನಗಳು ಅಲಿತಾ ಇದ್ದಾರೆ. ವೀಕ್ಷಕರೇ, ಇವತ್ತು ಕೂಡ ಇಲ್ಲಿ ಏನು ನಾಗರಾಜ್ ಕ್ಲಿನಿಕ್ ಅಂತ ಇಟ್ಕೊಂಡಿದ್ದಾರೆ. BAMS ಡಾಕ್ಟರ್ ಭರತರಾಜು ಅವರ ಒಂದು ಕ್ಲಿನಿಕಲ್ಲಿ ಕೂಡ ಇವತ್ತು ಬಾಗಿಲಾಕಿದೆ. ನಾವು ನೋಡ್ತಾ ಇದ್ದೀರಾ, ಬಂದೂರಿನಲ್ಲಿ ತುಂಬಾ BAMS ಕ್ಲಿನಿಕ್ಗಳಿದೆ. ಹಾಗಾಗಿ ರೋಗಿಗಳಿಗೆಲ್ಲ ಪರಿಚಯ ಆಗಿದೆ. ಬಂದು ಅವರು ಎಲ್ಲ ಕಡೆನೂ ಸುತ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವರು ಕೂಡ ಒಂದು ನೋಟಿಫಿಕೇಷನ್ ಹಾಕಿದ್ದಾರೆ, ಇವತ್ತು ರಜೆ ಇದೆ ಶನಿವಾರ ಅಂತ. ಅಂದರೆ ಇದು ನೆನ್ನೆ ಅನಿಸಿರೋದೆ, ಗೊತ್ತಿದೆ ಅಂತ ಕಾಣುತ್ತೆ ಅವ್ರಿಗೆ. ಆಲ್ರೆಡಿ ಆಯುಷಿಂದ ಅವ್ರಿಗೆ ನೋಟಿಸ್ ಬಂದಿರುತ್ತೆ. ಸಿದ್ದೇಶ್ವರ ಆಯುರ್ವೇದಿಕ್ ಔಷಧಾಲಯ, ಇಲ್ಲೂ ಕೂಡ ಡಾಕ್ಟ್ರು ಬರಲ್ಲ ಅಂತ ಕೂಡ ಹೇಳ್ತಾರೆ. ಮೇಡಮ್, ಡಾಕ್ಟ್ರು ಬರ್ತಾರಾ? ಡಾಕ್ಟ್ರು ಇವತ್ತು ಬರಲ್ಲ, ರಜಾ. ಏನು ಇವತ್ತು ಮುಷರಕ್ ಅವರು ಕೂಡ ಹೋಗಿದ್ದಾರಾ? ರಜಾ ಅಂತ ಹೇಳಿದ್ದಾರೆ. ಮೆಡಿಕಲ್ ಮಾತ್ರ ಓಪನ್ ಇದೆ. ಓಕೆ, ಇಲ್ಲಿ ಹಾಸ್ಪಿಟ್ಲ್ ಎದುರುಗಡೆ ಅಂತ ಇರೋವಂಥದ್ದು ಸಿದ್ದೇಶ್ವರ ಆಯುರ್ವೇದಿಕ್ ಕ್ಲಿನಿಕ್ಕು. ಇವರು ಕೂಡ ಬರಬೇಕಾಯಿತು, ಹಾಗಾಗಿ ಬಂದಿಲ್ಲ ಸಿದ್ದರಾಮ ಡಾಕ್ಟ್ರು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ಹಲವಾರು ಬಂದೂರಿನಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ಹಲವಾರು ಪ್ರೈವೇಟು ಡಾಕ್ಟ್ರುಗಳು ಕೂಡ ಬಂದಿಲ್ಲ, ಮತ್ತು ಅವರು ಆ ಒಂದು ಕ್ಲಿನಿಕ್ಗಳು ಓಪನ್ ಆಗಿಲ್ಲ ಅನ್ನೋದು ಇಲ್ಲಿ ತಾವು ನೋಡ್ತಾ ಇರೋಂಥದ್ದು ನೋಡ್ಬೋದು. ನೋಡಿ, ಆಟೋ ಮಾಡ್ಕೊಂಡು ಹಳ್ಳಿಯಿಂದ ಬರ್ತಾ ಇರೋದೊಂದು ನಾವು ನೋಡ್ಬೋದು. ಹಾಗೆಯೇ ಇವತ್ತೇನು ಇಡೀ ದೇಶ ಆ ಒಂದು ಹೆಣ್ಮಗಳ ಬಗ್ಗೆ ಸ್ಟ್ಯಾಂಡಾಗಿ ನಿಂತಿರೋದು ನಿಜವಾಗ್ಲೂ ಖುಷಿಯಾದ ವಿಚಾರ. ಜೊತೆಗೆ ರಾಜ್ಯ ಸರ್ಕಾರ ಏನು ಅವ್ರಿಗೆ 7ನೇ ವೇತನ ಆಯೋಗದ ವೇತನದಲ್ಲಿ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಏನು ಹೇಳಿತ್ತು, ಆ ವೇತನ ಪರಿಷ್ಕರಣೆಯಲ್ಲಿ ಇದು ಕೂಡ ಅದೊಂದು ಸಾಥ್ ಕೊಡುವಂಥ ಕೆಲಸ ಕೂಡ ಆಗ್ಬೋದು. ಯಾಕೆಂದರೆ ಒಟ್ಟಾರೆಯಾಗಿ ಇವತ್ತು ಮುಷ್ಕರ ಆಗಿತ್ತು, ಬರೀ ಕೇವಲ ವೈದ್ಯರುಗಳು ಮಾತ್ರ ಇಡೀ ರಾಜ್ಯದಲ್ಲಿ ಮುಷ್ಕರ ಮಾಡಿದರು. ಆದರೆ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲದೆ ಪ್ರೈವೇಟ್ ಹಾಸ್ಪಿಟ್ಲು ಕೂಡ ಒಂದು ಮುಷ್ಕರದಲ್ಲಿ ಭಾಗಿಯಾಗಿರೋದು ನಾವು ನೋಡ್ಬೋದು. ಯಾಕೆಂದರೆ ಇಡೀ ದೇಶದ ಒಂದು ವೈದ್ಯಕೀಯ ರಂಗಕ್ಕೆ ಸವಾಲಾದಂಥದ್ದು. ಈ ಥರ ಆದಾಗ ಎಲ್ಲ ಕೂಡ ಭಯ ಬೀಳ್ತಾರೆ. ಯಾರು ಕೂಡ ವೈದ್ಯರ ಬಗ್ಗೆ ಬೇರೆ ಥರ ಅದೊಂದು ತೊಂದರೆ ಆಗಬಾರ್ದು ಅನ್ನೋದು ಕೂಡ ನಾವು ನೋಡ್ಬೋದು. ಒಟ್ಟಿನಲ್ಲಿ ಇದು ಆಗ್ತಿರೋದು ಒಂದು ಒಳ್ಳೆಯ ದೇಶದ ಒಂದು ವೈದ್ಯಕೀಯಕ್ಕೆ ಒಂದು ಉತ್ತಮವಾದಂಥ ಬೆಂಬಲ ಅಂತ ಕೂಡ ಹೇಳ್ಬೋದು. ಆದರೆ ಎಮರ್ಜೆನ್ಸಿ ಇರೋರಿಗೆ ತುಂಬ ತೊಂದರೆ ಆಗುತ್ತೆ. ಅಕಸ್ಮಾತ್ ಏನೇನ OPD ಏನೇನೋ ಸಮಸ್ಯೆಯಾಗಿ ಮತ್ತೆ ಅವ್ರನ್ನ ಎಮರ್ಜೆನ್ಸಿಗೆ ರೆಫರ್ ಮಾಡಬೇಕು ಅಂದಾಗ ತುಂಬ ಕಷ್ಟ ಆಗುತ್ತೆ. ಒಟ್ಟಾರೆಯಾಗಿ ಇವತ್ತು ವೈದ್ಯರು ಒಗ್ಗೂಡಿ ಈ ಒಂದು ಶ್ಲಾಘನೀಯ ಕೆಲಸ ಕೂಡ ನಾವು ನೋಡ್ತಾ ಇದ್ದೀವಿ.